ನಗರದಲ್ಲಿಂದು ಕಾಂಗ್ರೆಸ್ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿದೇಶಾಂಗ ನೀತಿಯನ್ನ ಖಂಡಿಸಿ ವಿನೂತನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿನ ಯುದ್ಧದ ಹಿನ್ನೆಲೆಯಲ್ಲಿ ಹಾಗೂ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ವಿರೋಧಿಸಿ ಈ ಪ್ರತಿಭಟನೆ ನಡೆಸಲಾಗಿದ್ದು, ಈ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ನ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ಪ್ರತಿಭಟನಾಕಾರರು ಖಾಲಿ ಗ್ಯಾಸ್ ಸಿಲಿಂಡರ್ಗಳನ್ನು ಪ್ರದರ್ಶಿಸಿದ್ದು ಹಾಗೂ ಸೌದೆಯ ಒಲೆಯ ಮೇಲೆ ಅಡುಗೆ ಮಾಡುವ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗ್ಯಾಸ್ ಸಿಲಿಂಡರ್ಗಳ ಬೆಲೆ ಏರಿಕೆ ಮತ್ತು ಸಮಯಕ್ಕೆ ಸರಿಯಾಗಿ ಸಿಲಿಂಡರ್ ಪೂರೈಕೆಯಾಗದಿರುವುದನ್ನು ಪ್ರತಿಭಟನಾಕಾರರು ಖಂಡಿಸಿದ್ದು, ನಮಗೆ ಯುದ್ಧ ಬೇಡ, ಶಾಂತಿ ಬೇಕು ಎಂಬ ಘೋಷಣೆಗಳನ್ನು ಮೊಳಗಿಸುವ ಮೂಲಕ ಕೇಂದ್ರ ಸರ್ಕಾರದ ವಿದೇಶಾಂಗ ನೀತಿಗೆ ತಮ್ಮ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ವೀಣಾ ಮಹಂತೇಶ್ ಅವರ ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡರು, ಕೇಂದ್ರ ಸರ್ಕಾರದ ವಿದೇಶಾಂಗ ನೀತಿಯು ಗ್ಯಾಸ್ ಮತ್ತು ತೈಲದ ಲಭ್ಯತೆಯನ್ನ ಕಡಿತಗೊಳಿಸಿದೆ ಎಂದು ಆರೋಪಿಸಲಾಗಿದ್ದು, ಹಾಗೂ ಜನಸಾಮಾನ್ಯರಿಗೆ ಅಗತ್ಯ ವಸ್ತುಗಳು ಕೈಗೆಟುಕುವಂತೆ ನೋಡಿಕೊಳ್ಳುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂದು ದೂರಿದ್ದಾರೆ. ಸೂಕ್ತ ಸಮಯದಲ್ಲಿ ಗ್ಯಾಸ್ ಸಿಲಿಂಡರ್ಗಳು ದೊರೆಯಬೇಕು ಮತ್ತು ಜನಸಾಮಾನ್ಯರಿಗೆ ಕೈಗೆಟುಕುವ ದರದಲ್ಲಿ ಸಿಗಬೇಕು ಎಂದು ಆಗ್ರಹಿಸಿದ್ದು, ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದು, ಖಾಲಿ ಗ್ಯಾಸ್ ಸಿಲಿಂಡರ್ಗಳನ್ನು ಪ್ರದರ್ಶಿಸುವ ಮೂಲಕ ಮತ್ತು ಸೌದೆಯ ಒಲೆಯಲ್ಲಿ ಅಡುಗೆ ಮಾಡುವ ಮೂಲಕ ಸರ್ಕಾರದ ನೀತಿಗಳ ಬಗ್ಗೆ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಈ ಮೂಲಕ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಹಾಗೂ ಯುದ್ಧದ ಪರಿಸ್ಥಿತಿಯನ್ನು ವಿರೋಧಿಸಿದ್ದಾರೆ. ನೋಡ್ರಿ 20 ದಿನಕ್ಕೆ ಬುಕ್ ಮಾಡಿ ಕಡಿಮೆ ಮಾಡಿಸ್ಬೇಕು ಅಷ್ಟ. ಗ್ಯಾಸ್ ಸಿಗ್ತದ ಕರೆಕ್ಟ್ ಆಗಿ ನಿನಗೆ? ಸಿಗ್ತೈತಿ. ಯಾವಾಗಿಂದ ಸಿಗ್ತಾ ಇದೆ? ಮೊನ್ನೆ ಈಗ 3 ತಿಂಗಳು ಆತೇನ. 3 ತಿಂಗಳು ಆತ. ರೊಟ್ಟಿ ಎಲ್ಲ ಒಲೆ ಮಾಡ್ತಿ? ಒಲೆ ಮೇಲೆ ರೊಟ್ಟಿ. ಅನ್ನ ಸಾರು ಕಟ್ಟಿ ಜಲ್ದಿ ಲಗು ಅಡಿಗೆ ಆಗೋದಿಲ್ಲ. ಈ ಕಟ್ಟಿಗೆ ಹಚ್ಚಿ ಅಂದು ಮಾಡ ಅಂತಾರ ಯಾರಿಲ್ಲ. ಕಣ್ಣು ಉರಿತಾವ, ಕಾಲು ಉರಿತಾರ ಅನ್ನೋರ ಬಾಳ ಐತಿ. ಈಗ ಹಳೆ ಕಾಲದಾಗಿತ್ತು, ನಮ್ಮ ಅಪ್ಪ ಅಮ್ಮರೆಲ್ಲ ನಾವು 10 ಮಂದಿ ಸಾಕ್ಯಾರ ಕಟ್ಟಿಗೆಗ. ಈಗ ಸಾಕೋದ್ ಆಗೋದಿಲ್ಲ ಯಾರ ಕೈಲಿ. ಗ್ಯಾಸ್, ಸ್ಟವ್ ಅದೇ ಅದು ಸಿಗೋದಿಲ್ಲ. ಅಲ್ಲ ಅಪ್ಪ ಅಮ್ಮ ಮಾಡ್ಯಾರ, ಈಗ ಮಾಡಕ. ಅಲ್ಲಿ ನಡೀತಕ್ಕಂತ ಯುದ್ಧದಿಂದ ನಮ್ಮ ಏನು ಅವೈಜ್ಞಾನಿಕ ವಿದೇಶಾಂಗ ನೀತಿಯಿಂದಾಗಿ ನಮಗೆ ತುಂಬಾ ತೊಂದರೆ ಆಗ್ತಕ್ಕಂಥದ್ದು. ಜನಗಳಿಗೆ ಸರದಿಯಲ್ಲಿ ನಿಂತು ಗ್ಯಾಸ್ ಅನ್ನ ತುಂಬಿಸ್ಬೇಕಾಗಿರ್ತಕ್ಕಂಥದ್ದು. ಈಗ ಹೇಳ್ದಾಗ ಇವರು ಹೆಣ್ಮಕ್ಳ ಅಭಿಪ್ರಾಯದ ಪ್ರಕಾರ ಕೇಳಿದ್ರೆ ಮೊದ್ಲೆಲ್ಲ 1 ದಿನ 2 ದಿನಕ್ಕೆ ಗ್ಯಾಸ್ ಬುಕ್ ಆಗ್ತಾ ಇದ್ದಿದ್ದು ಈಗ 20 ದಿನ 30 ದಿನ ಆದ್ರೂ ಸಿಗ್ತಾ ಇಲ್ಲ. ಹಾಗೇನೆ ಕಮರ್ಷಿಯಲ್ ಏನು ಗ್ಯಾಸ್ ಬರ್ತಾ ಇದೆ, ಅದರಿಂದ ಅನೇಕ ಹೋಟೆಲ್ಗಳು ಈಗ ಬಂದಾಗಿರ್ತಕ್ಕಂಥದ್ದು. ಎಷ್ಟೋ ಹೆಣ್ಮಕ್ಳು ಹೋಟೆಲ್ ಅಲ್ಲಿ ದಿನಗೂಲಿ ಕೆಲಸವನ್ನ ಮಾಡ್ತಕ್ಕಂಥದ್ದು. ಅಂದ್ರೆ 400 ರೂಪಾಯಿ 500 ರೂಪಾಯಿಗೆ ಅವರು ದುಡಿತಾ ಇದ್ರು ಹೋಟೆಲ್ ಅಲ್ಲಿ. ಈಗ ಎಲ್ಲಾ ಹೋಟೆಲ್ಗಳು ನಮ್ಮ ಹತ್ಮಳಲ್ಲಿ ಇರ್ತಕ್ಕಂಥ ಹೆಚ್ಚಿನ ಹೋಟೆಲ್ಗಳು ಬಂದಾಗಿರ್ತಕ್ಕಂಥದ್ದು. ಯಾಕಂದ್ರೆ ಅವ್ರಿಗೆ ಕಮರ್ಷಿಯಲ್ LPG ಇದು ಸಿಗ್ತಾ ಇಲ್ಲದೆ ಇರೋದ್ರಿಂದ, ಅಂದ್ರೆ ಆಯಿಲ್ ಇದು ಗ್ಯಾಸ್ ಸಿಗ್ತಾ ಇಲ್ಲದೆ ಇರೋದ್ರಿಂದ ಅವರೆಲ್ಲ ಬಂದಾಗಿರ್ತಕ್ಕಂಥದ್ದು. ಆಮೇಲೆ 4,000 5,000 ಕೊಟ್ಟು ಹೋಟೆಲ್ಗಳಿಗೆ ಸಿಲಿಂಡರ್ ತಗೊಂಬಂದ್ರೆ 1 ದಿನ 2 ದಿನದಲ್ಲಿ ಅದು ಮುಗ್ದೋಗ್ತಕ್ಕಂಥದ್ದು. ಹಾಗಾಗಿ ಅದನ್ನ ನಿರ್ವಹಿಸಕ್ ಆಗಲ್ಲ ಅಂತೇಳಿ ಎಲ್ಲಾ ಹೋಟೆಲ್ಗಳು ಕೂಡ ಈಗಾಗ್ಲೇ ಸುಮಾರು 10-15 ದಿನಗಳಿಂದ ಬಂದಾಗಿರ್ತಕ್ಕಂಥದ್ದು. ಇವನ್ನೆಲ್ಲಾ ಗಮನಿಸಿದಾಗ ನಮಗೆ ಒಂದು ಏನು ಸರ್ಕಾರ ಕರೆಕ್ಟ್ ಆಗಿರ್ತಕ್ಕಂಥ ನೀತಿಯನ್ನ ಅನುಸರಿಸಿ ನಮಗೆ ಜನಗಳಿಗೆ ಉಪಯೋಗ ಆಗಿರ್ತಕ್ಕಂಥ ಒಂದು ಕಡಿಮೆ ದರದಲ್ಲಿ ಸೌಕರ್ಯವನ್ನ ನೀಡಬೇಕಾಗಿರ್ತಕ್ಕಂಥದ್ದು. ಒಂದೊಂದ್ಸತಿ ನಿಮಗೆ ಸಮಸ್ಯೆ ಇದೆನಾ? ಸಮಸ್ಯೆ ಸಮಸ್ಯೆ ಐತಿ. ಬಾಯ್ ಬಿಡ್ಲಾರ್ದ ಮತ್ತೆ ಮಕ್ಳು ದುಡಿಯಾಕ ಹೋದ್ರ ಮೈ ತಂದ ಸಿಲಿಂಡರ್ ಇದ್ರ ಅಡಿಗೆ ಮಾಡ್ತೀವಿ. ನಮ್ ಕೈಯಾಗ ಕಟ್ಗಿ ತರದಕತ್ರ ಆದಾಯ ಸಿಲಿಂಡರ್ ಸಿಕ್ಕ್ರ ಅದು 20 ದಿನ ಇದನ್ ಮಾಡಿ ಇವತ್ ಬಂದತ್ ನೋಡ್ರಿ ನಮಗೆ ಒಂದ್ ಸಿಲಿಂಡರ್. 20 ದಿನಕ್ಕೆ ಬುಕ್ ಮಾಡಿ ಕಡಿಮೆ ಮಾಡಿಸ್ಬೇಕು ಅಷ್ಟ. ಗ್ಯಾಸ್ ಸಿಗ್ತದ ಕರೆಕ್ಟ್ ಆಗಿ ನಿನಗೆ? ಸಿಗ್ತೈತಿ.